ಆತ್ಮೀಯ ಇನ್ಫೋಸಾರ್ಥಿ ವೀಕ್ಷಕರೇ ನಮಸ್ಕಾರ. ಈ ದಿನ ಏನಪ್ಪ ಅಂತ ಹೇಳಿದ್ರೆ ಅ, ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀ ಡಿ ಕೆ ಶಿವಕುಮಾರ್ ಅವರು ರೈತರಿಗೆ ಒಂದು ಖುಷಿಯಾದಂಥ ಒಂದು ವಿಚಾರವನ್ನು ತಿಳಿಸಿದ್ದಾರೆ. ಏನಪ್ಪ ಅಂತ ಹೇಳಿದ್ರೆ ಈ ಮೊದಲು ನಿಮಗೆ ಕರ್ನಾಟಕ ಸರ್ಕಾರದಿಂದ ಸುಮಾರು 3 ಲಕ್ಷದವರೆಗೆ ನಿಮಗೆ ಬಡ್ಡಿ ಇಲ್ಲದೆ ನಿಮಗೆ ಲೋನ್ ಸಿಗ್ತಾ ಇತ್ತು. ಆದರೆ ಈ ದಿನ ಏನು ಮಾಡಿದಾರಪ್ಪ ಅಂದರೆ ಸರ್ಕಾರ ಅದನ್ನು ಸುಮಾರು 5 ಲಕ್ಷದವರೆಗೆ ಅದನ್ನು ಏರಿಕೆ ಮಾಡಿದ್ದಾರೆ. ಹಾಗಾಗಿ ಇದರಿಂದ ಏನೇನು ಅನುಕೂಲ ಆಗುತ್ತೆ ನಿಮಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣ ತಿಳಿಸ್ಕೊಡ್ತೀನಿ. ಬನ್ನಿ ಆಗಿದ್ದರೆ ವಿಡಿಯೋವನ್ನು ಶುರು ಮಾಡೋಣ. ನೋಡಿ ವೀಕ್ಷಕರೇ, ಸುಮಾರು ಕರ್ನಾಟಕ ಸರ್ಕಾರದಿಂದ ಈ ಒಂದು ನೂತನ ಒಂದು ಸಾಲದ ಮಿತಿ ಒಂದು ನಿರ್ಧಾರ ಮಾಡಿದರೆ ಏನಪ್ಪ ಅಂತ ಹೇಳಿದ್ರೆ ನಿಮಗೆ 0 ಬಡ್ಡಿ ದರದಲ್ಲಿ ನೋಡಿರಿ 0% ಬಡ್ಡಿ, ನಿಮಗೆ ಯಾವುದೇ ರೀತಿಯಾದಂಥ ಒಂದು ಬಡ್ಡಿ ಇರೋದಿಲ್ಲ ಇದಕ್ಕೆ. ಇದನ್ನು ಸುಮಾರು 5 ಲಕ್ಷದವರೆಗೆ, ಮೊದಲೆಲ್ಲ ಏನಿತ್ತು ಹಿಂದಿನ ಸಾಲ ಮಿತಿ 3 ಲಕ್ಷ ರೂಪಾಯಿ ಇತ್ತು. ಆದರೆ ಇವತ್ತಿನ ನಿರ್ಧಾರದಂತೆ ಸರ್ಕಾರ ಏನು ಮಾಡಿದೆ, ಸುಮಾರು 5 ಲಕ್ಷದ ರೂಪಾಯಿವರೆಗೆ ವಿಸ್ತರಣೆಯನ್ನು ಮಾಡಿದೆ. ಇದರಿಂದ ಏನಪ್ಪ ಅಂತ ಹೇಳಿದ್ರೆ ನಿಮ್ಮ ಪ್ರಮುಖ ಉದ್ದೇಶ ಕೃಷಿ ವೆಚ್ಚಗಳು, ಬಿತ್ತನೆ ಬೀಜ ಮತ್ತು ಯಂತ್ರೋಪಕರಣಗಳಿಗಾಗಿ ಆರ್ಥಿಕ ನೆರವು ನೀಡುವುದಾಗಿ ಸರ್ಕಾರ ಈ ಯೋಜನೆಯನ್ನು ಜಾರಿಗೆ ತಂದಿದೆ. ಹಾಗಾಗಿ ವೀಕ್ಷಕರೇ, ಯಾರೆಲ್ಲ ನೀವು ಕಡಿಮೆ ಬಡ್ಡಿ ದರದಲ್ಲಿ ಅಂದರೆ ನೋಡಿ ನಿಮಗೇನಪ್ಪ ಅಂತ ಹೇಳಿದ್ರೆ ಸುಮಾರು 0% ಬಡ್ಡಿ ದರದಲ್ಲಿ ನಿಮಗೆ ಏನಾಗುತ್ತೆ, ಈ ಲೋನ್ ಅನ್ನೋದು ನಿಮಗೆ ಸಿಗುತ್ತೆ ವೀಕ್ಷಕರೇ. ಹಾಗಾಗಿ ನೋಡಿ ನೀವು ಈ ಲೋನ್ಗೆ ನೀವು ಅಪ್ಲೈ ಮಾಡ್ಬೋದು. ಇದರಿಂದ ಏನಪ್ಪ ಸರ್ಕಾರ ಯಾಕೆ ಈ ಯೋಜನೆಯನ್ನು ಜಾರಿಗೆ ತಂತು ಹೇಳಿದ್ರೆ ನೋಡಿರಿ, ಸರ್ಕಾರ ಒದಗಿಸ್ತಿರುವ ಒಂದು ಶೂನ್ಯ ಬಡ್ಡಿ ದರದ ಸಾಲ ಏನಿದೆಯಲ್ಲ, ಪ್ರತಿಯೊಬ್ಬ ಒಂದು ಅರ್ಹ ರೈತರು ಸರಿಯಾಗಿ ಇದನ್ನು ಬಳಸಿಕೊಂಡು ತಾವೆಲ್ಲರೂ ಆರ್ಥಿಕವಾಗಿ ಸಬಲರಾಗಬೇಕಂತೇಳಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಈ ಸಾಲವನ್ನು ನಿಗದಿತ ಸಮಯದಲ್ಲಿ ಅಥವಾ ಅವಧಿಯಲ್ಲಿ ಮರುಪಾವತಿ ಮಾಡುವ ಮೂಲಕ ಯೋಜನೆಯ ನಿರಂತರತೆ ಹಾಗೂ ಇತರ ರೈತರಿಗೂ ತಲುಪಲು ಸಹಕಾರ ನೀಡಬೇಕಂತೇಳಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಅಂದರೆ ನೀವು ತಗೊಂಡು ನಿಮ್ಮ ಪಕ್ಕದಲ್ಲಿರ್ತಕ್ಕಂಥ ನಿಮಗೆ ಗೊತ್ತಿರುವಂಥ ರೈತರು ಕೂಡ ಇದ್ರ ಬಗ್ಗೆ ನೀವೊಂದು ಮಾಹಿತಿಯನ್ನು ನೀಡಿ ಎಲ್ಲ ರೈತರಿಗಂತೇಳಿ ಸಿ ಎಂ ಅವರು ಒಂದು ಕರೆಯನ್ನು ನೀಡಿದ್ದಾರೆ. ಹಾಗಾಗಿ ವೀಕ್ಷಕರೇ, ನೀವೇನು ಮಾಡಬೇಕಂತ ಹೇಳಿದ್ರೆ ಇದರಿಂದ ನಿಮ್ಗೆ ಏನಾಗುತ್ತಪ್ಪ, ಅನುಕೂಲಗಳು ಏನೇನಾಗುತ್ತೆ ಅನ್ನೋದು ನೋಡೋದಾದರೆ ನೋಡಿರಿ, ಮೊದಲನೇದಾಗಿ ಏನಾಗುತ್ತಪ್ಪ ಅಂದರೆ ನಿಮಗೆ ಆರ್ಥಿಕ ಹೊರೆ ಒಂದು ಶಮನ ಆಗುತ್ತೆ. ಅಂದರೆ ಆರ್ಥಿಕ ಹೊರೆ ನಿಮಗೆ ಇದರಿಂದ ತಪ್ಪುತ್ತೆ. ಯಾಕಂತ ಹೇಳಿದ್ರೆ ನಿಮಗೆ ಕಡಿಮೆ ಬಡ್ಡಿ ದರದಲ್ಲಿ, ಅಂದರೆ ಕಡಿಮೆ ಬಡ್ಡಿ ದರನೇ ಅಲ್ಲ, ನಿಮಗೆ ಏನಾಗುತ್ತೆ ಸುಮಾರು 0% ಬಡ್ಡಿನೇ ಇಲ್ಲ ಈ ಸಾಲಕ್ಕೆ. ಅಂಥ ಒಂದು ಸಾಲ ಸಿಗೋದ್ರಿಂದ ನಿಮಗೆ ಏನಾಗುತ್ತೆ, ನಿಮಗೆ ಇತರೆ ಖರ್ಚು ವೆಚ್ಚಗಳ ಇದರಿಂದ ನಿಮಗೆ ರೈತರಿಗೆ ಸ್ವಲ್ಪ ಆರ್ಥಿಕವಾಗಿ ನಿಮ್ಮ ಹೊರೆ ಕಡಿಮೆ ಆಗುತ್ತೆ. ಮತ್ತು ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ನಿಮಗೆ ಶೋಷಣೆಯಿಂದ ಮುಕ್ತಿ. ಏನು ಶೋಷಣೆಯಿಂದ ಮುಕ್ತಿ ಅನ್ನೋದಾದರೆ, ಈಗ ನೀವೇನು ಮಾಡ್ತೀರಾ, ಹೊರಗಡೆ 5 ರೂಪಾಯಿನೋ 10 ರೂಪಾಯಿನೋ ಪರ್ಸೆಂಟ್ಗೆ ಬಡ್ಡಿ ತೊಗೊಂಬರ್ತೀರ. ಇದರಿಂದ ಏನಾಗುತ್ತೆ, ನಿಮಗೆ ಬೆಳೆ ಒಂದೊಂದು ಸಲ ಬರೋದು ಲೇಟ್ ಆಗುತ್ತೆ. ಆದರೆ ಕೊಟ್ಟಿರ್ತಕ್ಕಂಥ ಸಾಲಗಾರರು ನಿಮ್ಮನ್ನು ಬಿಡೋದಿಲ್ಲ, ನಿಮಗೆ ಹಿಂಸೆ ಕೊಡ್ತಾರೆ. ಒಂದೊಂದು ಟೈಮು ನಿಮ್ಮ ಬೆಳೆ ಸರಿಯಾಗಿ ಬಂದಿಲ್ಲ ಅಂತ ಹೇಳಿದ್ರೆ, ಮಳೆ ಸರಿಯಾಗಿಲ್ಲ ಅಂತ ಹೇಳಿದ್ರೆ ನಿಮಗೆ ಅವ್ರ ಬಡ್ಡಿನ ಕಟ್ಟೋಕ್ಕಾಗಲ್ಲ. ಆಗ ನಿಮಗೆ ಕಿರುಕುಳ ಆಗುತ್ತೆ. ಇದರಿಂದ ಏನಾಗುತ್ತೆ, ನಿಮಗೆ ನೆಮ್ಮದಿ ಹಾಳಾಗುತ್ತೆ. ಕೆಲವೊಂದು ರೈತರು, ಎಷ್ಟೋ ಜನ ರೈತರು ಸಾಲ ಕಟ್ಟೋಕ್ಕಾಗದೆ ಅವರು ಆತ್ಮಹತ್ಯೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಸರ್ಕಾರ ಏನು ಮಾಡಿದೆ, ಇಂಥ ಒಂದು ರೈತರಿಗೆ ಯೋಚನೆಗಳು ಬರಬಾರ್ದು ಅನ್ನೋ ಉದ್ದೇಶದಿಂದ ಏನು ಮಾಡಿದೆ, ಸುಮಾರು 3 ಲಕ್ಷಕ್ಕಿದ್ದಂಥ ಒಂದು 0% ಬಡ್ಡಿ ದರವನ್ನು ಈಗ 5 ಲಕ್ಷದವರೆಗೆ ಏರಿಸಿದೆ. ಮತ್ತು ಇದೇನಪ್ಪ ಅಂತ ಹೇಳಿದ್ರೆ ಒಂದು ಆತ್ಮನಿರ್ಭರ ಕೃಷಿ. ಅಂದರೆ ನೀವು ಸಮಯಕ್ಕೆ ಸಮಯಕ್ಕೆ ಸರಿಯಾಗಿ ತೆಗೆದುಕೊಂಡ ಸಾಲವನ್ನು ನೀವು ಏನು ಮಾಡ್ಬೋದು, ನಿಮ್ಮ ಕೃಷಿ ಉತ್ಪಾದನಾ ಚಟುವಟಿಕೆಗಳಿಗೆ ಇದನ್ನು ಬಳಸ್ಕೋಬೋದು ವೀಕ್ಷಕರೇ. ಹಾಗಾಗಿ ಇದೊಂದು ಆತ್ಮನಿರ್ಭರ ಕೃಷಿ. ಅಂದರೆ ನಿಮಗೆ ಯಾವುದೇ ಒಂದು ಸಂಕೋಚ ಇಲ್ಲದೆ, ನೀವು ಯಾವುದೇ ಒಂದು ಯಾರಿಗೂ ದಾಸತ್ವಕ್ಕೆ ಒಳಗಾಗದೆ ನೀವನ್ನು ಕೃಷಿ ಚಟುವಟಿಕೆಯನ್ನು ಮಾಡ್ಬೋದು ಅಂತ. ಇದನ್ನು ಯಾವ ರೀತಿ ನಿಮಗೆ ನೀಡ್ತಾರೆ, ಎಲ್ಲಿಂದ ನಿಮಗೆ ಯಾವ ರೀತಿ ನಿಮಗೆ ಕಡಿಮೆ ಬಡ್ಡಿ ದರ ಅನ್ನೋದಕ್ಕಿಂತ 0% ಬಡ್ಡಿ ದರ ಎಲ್ಲಿ ಸಿಗುತ್ತೆ ನಿಮಗೆ ಅಂದರೆ, ಸಹಕಾರಿ ಬ್ಯಾಂಕ್ಗಳ ಮೂಲಕ ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ, ನಿಮ್ಮ ಹೋಬಳಿ ಮಟ್ಟದಲ್ಲಿರ್ತಕ್ಕಂಥ, ನಿಮ್ಮ ತಾಲೂಕು ಮಟ್ಟದಲ್ಲಿರ್ತಕ್ಕಂಥ ಈ ನಮ್ಮ ಸಹಕಾರಿ ಬ್ಯಾಂಕ್ಗಳ ಮೂಲಕ ಏನಾಗುತ್ತೆ, ನಿಮಗೆ ಈ ಒಂದು ಕಡಿಮೆ ಬಡ್ಡಿ ದರ ಅಥವಾ ಶೂನ್ಯ ಬಡ್ಡಿ ದರ ನಿಮಗೇನಾಗುತ್ತೆ, ಸಾಲ ಸಿಗುತ್ತೆ ವೀಕ್ಷಕರೇ. ನೋಡಿರಿ, ಇಲ್ಲಿ ಎಲ್ಲಿ ಸಿಗುತ್ತಪ್ಪ, ನಿಮ್ಮದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳೇನಿರ್ತಾವಲ್ಲ, ಆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳಲ್ಲಿ ನೀವು ಕೇಳ್ಬೋದು. ಅಲ್ಲಿ ನಿಮಗೆ ನೇರವಾಗಿ ಒಂದು ಸಾಲದ ಬಗ್ಗೆ ಮಾಹಿತಿ ಕೊಡ್ತಾರೆ ಹಾಗೂ ಅವರು ಸಾಲವನ್ನು ನಿಮಗೆ ಮಂಜೂರು ಮಾಡ್ತಾರೆ. ನೆಕ್ಸ್ಟ್ ಎರಡನೇ DCC ಬ್ಯಾಂಕ್ಗಳು. ನೋಡಿರಿ, ನಿಮ್ಮ ಜಿಲ್ಲಾ ಮಧ್ಯವರ್ತಿ ಸಹಕಾರ ಬ್ಯಾಂಕುಗಳ ಮೂಲಕ ನೀವೇನಾಗುತ್ತೆ, DCC ಬ್ಯಾಂಕು, ಬಳ್ಳಾರಿ DCC ಬ್ಯಾಂಕು ಅಥವಾ ಬಿಜಾಪುರ DCC ಬ್ಯಾಂಕು, ಈ ರೀತಿಯ ಬ್ಯಾಂಕ್ಗಳಿರ್ತಾವಲ್ಲ, ಆ ಸಹಕಾರಿ ಬ್ಯಾಂಕ್ಗಳಲ್ಲಿ ಕೂಡ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಇದರಿಂದ ಏನಾಗುತ್ತೆ ಗೊತ್ತಾ, ನಿಮಗೆ ಸಕಾಲಿಕವಾದಂಥ ಒಂದು ಧನ ಸಹಾಯ ಸಿಗುತ್ತೆ.
ಕೃಷಿ ಋತುವಿನ ಆರಂಭದಲ್ಲಿ ಅಂದರೆ ನೀವು ಮುಂಗಾರು ಆರಂಭದಲ್ಲಿ ಅದು ಬಿತ್ತುವ ಸಮಯದಲ್ಲಿ ಅದಕ್ಕಿಂತ ಮುಂಚೆ ನಿಮಗೆ ಬೀಜ ತೊಗೊಳ್ಳೋದು, ಗೊಬ್ಬರ ತೊಗೊಳ್ಳೋಕ್ಕೂ ನಿಮಗೆ ಇದರಿಂದ ಅನುಕೂಲ ಆಗುತ್ತೆ. ಇದರಿಂದ ಏನಾಗುತ್ತೆ, ನೀವೊಂದು ಸರಿಯಾದ ಸಮಯಕ್ಕೆ ಸಾಲ ಸಿಕ್ಕು ನೀವು ಉತ್ತಮವಾದ ಒಂದು ಬಿತ್ತನೆ ಮಾಡ್ಬೋದು ಅಥವಾ ಯಂತ್ರೋಪಕರಣಗಳನ್ನು ಖರೀದಿ ಮಾಡ್ಬೋದು. ಅರ್ಹತೆ ಏನಪ್ಪ ಅಂತ ಹೇಳಿದ್ರೆ ಎಲ್ಲ ರೈತರು ಇದಕ್ಕೆ ನೀವು ಅರ್ಹರಾಗಿರ್ತೀರ ಅಂತೇಳಿ ಸರ್ಕಾರ ಹೇಳಿದೆ. ಹಾಗಾಗಿ ನೋಡಿ ವೀಕ್ಷಕರೇ, ನೀವು ಇದರಿಂದ ಏನಾಗ್ಬೋದು, ನಿಮ್ಮದೊಂದು ರೈತರ ಒಂದು ಸಬಲೀಕರಣ ಆಗುತ್ತೆ. ಅಂದರೆ ರೈತರ ಸಬಲೀಕರಣವೇ ರಾಜ್ಯದ ಅಭಿವೃದ್ಧಿ ಅಂತೇಳಿ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಈ ಸಾಲವನ್ನು ಜಾರಿಗೆ ತಂದಿದ್ದಾರೆ. ಯಾರೆಲ್ಲ ಈ ಸಾಲವನ್ನು ಒಂದು ಅವಶ್ಯಕತೆ ಇದೆಯೋ ದಯಮಾಡಿ ಅವರೆಲ್ಲರೂ ಏನು ಮಾಡಬೇಕು, ಈ ಸಾಲವನ್ನು ತೆಗೆದುಕೊಂಡು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಬೇಕು ವೀಕ್ಷಕರೇ. ಧನ್ಯವಾದಗಳು. ಶುಭ ದಿನ.